ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಂದಾಯವಾಗುವಂತೆ ಮಾಡುವ ಜವಾಬ್ದಾರಿಯಾಗಿದ್ದು, ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆಗಳ ಹಾಗೂ ಬಿಇಒರವರುಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಹಕಾರ ಸಚಿವ ಕೆಎನ್ ರಾಜಣ್ಣರವರು ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 16,000 ವಿದ್ಯಾರ್ಥಿಗಳಿದ್ದು, ಎಲ್ಲಾ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯಬೇಕು ಹಾಗೂ 3 ಇಲಾಖೆಗಳ ಅಂಕಿ ಅಂಶಗಳು ದಾಖಲಾತಿಗೆ ತಾಳೆಯಾಗಬೇಕೆಂದರು. ಸಭೆಯಲ್ಲಿ ಹಾಸನ ಲೋಕಸಭಾ ಸದಸ್ಯ ಶ್ರೀ ಎಸ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ, ರಾಜಣ್ಣ, ಡಿಸಿ ಶುಭಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್, ಎಸಿ ಘೋಟೂರು ಶಿವಪ್ಪ, ತಹಸೀಲ್ದಾರ್ ಶರೀಂತಾಜ್, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸೋನಿಯಾ ವಾರ್ಣಿಕರ್, ಇಒ ಲಕ್ಷ್ಮಣ್, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚೌಡಪ್ಪ, ಬಗರ್ ಹುಕುಂ ಕಮಿಟಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ಪುರಸಭಾಧ್ಯಕ್ಷ ಲಾಲಾಪೇಟೆ ಮಂಜುನಾಥ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗೇಶ್ ಬಾಬು, ಕೆಡಿಪಿ ಸದಸ್ಯರಾದ ದೇವರಾಜು, ನಜೀರ್ ಸಾಬ್, ಗೋವಿಂದರಾಜು, ಜಯಲಕ್ಷ್ಮಮ್ಮ, ಯೋಜನಾಧಿಕಾರಿ ಮಧುಸೂದನ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಯಾವುದೇ ಜಾತಿ ಆಗಲಿ ಪಕ್ಷ ಆಗಲಿ ಯಾವುದು ನೋಡಬಾರ್ದು. ಬಡವರು ಸಹಾಯ ಅವನಿಗೆ ಅರ್ಥ ಇದ್ದಾನೆ, ಇವನಿಗೆ ಈ ಬಡವರು ಸರ್ಕಾರದ ಯೋಜನೆ ಲಾಭಕ್ಕೆ ಇವನು ಅರ್ಥ ಇದ್ದಾನೆ, ಅದು ಫಲಾನುಭವಿ ಅಂತಂದ್ರೆ ನಾವು ಅವನಿಗೆ ಮುಂದೆ ಮಾಡುವಂಥದ್ದು ಮಾಡಬೇಕು. ಈ ಕೆಲಸಗಳನ್ನ ಕಂದಾಯ ಇಲಾಖೆಯಿಂದ ನಾವು ಇವು ಯಾಕಂದ್ರೆ ಕಂದಾಯ ಇಲಾಖೆ ಅಂದ್ರೆ ಎಲ್ಲ ಇಲಾಖೆಗೂ ಮದರ್ ಡಿಪಾರ್ಟ್ಮೆಂಟ್. ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಿದ್ರೆ ಎಲ್ಲ ನಿಮ್ಮ ಇಲಾಖೆಗೂ ಗೌರವ ಬೇಕಾದ್ರೆ ಎಲ್ಲ ಇಲಾಖೆಗೂ ಕೂಡ ಹೋಗಬಹುದು. ದೇವಿ ಎಲೆಕ್ಟ್ರೋ ವರ್ಲ್ಡ್ ಗುಬ್ಬಿ. ನಮ್ಮಲ್ಲಿ ಎಲ್ಲಾ ತರಹದ ಫ್ರಿಡ್ಜ್ಗಳು, ಎಲ್ಇಡಿ ಟಿವಿಗಳು, ಎಲ್ಲಾ ಕಂಪನಿಯ ವಿಶೇಷ ಮೊಬೈಲ್ಗಳು, ಎಲ್ಲಾ ಕಂಪನಿಯ ವಾಷಿಂಗ್ ಮಿಷಿನ್ಗಳು, ಕುಕ್ಕರ್ಗಳು, ಮಿಕ್ಸಿಗಳು, ಪ್ರೀಮಿಯಂ ಸೋಫಾ ಸೆಟ್ಗಳು, ವಾಟರ್ ಫಿಲ್ಟರ್, ಮಂಚಗಳು, ಗ್ಯಾಸ್ ಸ್ಟವ್ ಸೇರಿದಂತೆ ಮನೆಗೆ ಬೇಕಾದ ಎಲ್ಲಾ ಗೃಹ ಉಪಯೋಗಿ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಮ್ಮಲ್ಲಿ ವಿಶೇಷವಾಗಿ ₹1 ಇಎಂಐ ಕಟ್ಟಿ ನಿಮ್ಮ ಮನೆಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ. 0% ಇಂಟ್ರೆಸ್ಟ್, ಅಪ್ ಟು 80% ಡಿಸ್ಕೌಂಟ್, ಅಪ್ ಟು 30% ಎಕ್ಸ್ಚೇಂಜ್ ಆಫರ್, 36 months ಇಎಂಐ, ಅಪ್ ಟು 26,000 ಕ್ಯಾಶ್ ಬ್ಯಾಕ್. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷ ಆಫರ್ಗಳು ನಮ್ಮಲ್ಲಿ ಲಭ್ಯವಿದೆ. ದೇವಿ ಎಲೆಕ್ಟ್ರೋ ವರ್ಲ್ಡ್, ಅಭಿನಂದನ್ ಹಾಸ್ಪಿಟಲ್ ಮುಂಭಾಗ, NH 206 ರಸ್ತೆ, ಗುಬ್ಬಿ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಗುಜ್ಜನಡು ಗ್ರಾಮದ ಹೊರವಲಯದ ಮುಗದಾಳಬೆಟ್ಟ ಗ್ರಾಮಕ್ಕೆ ಸೇರಿದ ಹೊಸಕೆರೆ ಇತ್ತೀಚೆಗೆ ಸುರಿದ ಮಳೆಗೆ ತುಂಬಿದ್ದು, ಕೆರೆಯ ಮಧ್ಯಭಾಗದಲ್ಲಿ ಮಂಗೆ ಬಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗುತ್ತಿದ್ದು, ಇದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಸ್ಥಳಕ್ಕೆ ಕೇಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮಂಜುನಾಥ ಭೇಟಿ ನೀಡಿ ಪರಿಶೀಲಿಸಿದ್ದು, ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಬುಧವಾರ ಸಂಜೆ 5 ಗಂಟೆಯಲ್ಲಿ ಪಾವಗಡ ತಹಸೀಲ್ದಾರ್ ಡಿಎನ್ ವರದರಾಜು ಅವರು ಭೇಟಿ ನೀಡಿ ಪರಿಶೀಲಿಸಿದ್ದು, ಪೋಲಾಗುತ್ತಿರುವಂತಹ ನೀರನ್ನು ತಡೆಯಲು ಕ್ರಮ ವಹಿಸುತ್ತಿದ್ದಾರೆ. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್, ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ. ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು. ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. ₹25,000ಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು, ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ, ಮಿತ್ರ ಟವರ್, MG ರಸ್ತೆ, ಗುಬ್ಬಿ. ಬೆಂಗಳೂರಿನ ಹೆಬ್ಬಾಳದ GKVKಯಲ್ಲಿ ನಡೆಯುತ್ತಿರುವಂತಹ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಗುಬ್ಬಿ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ರೈತರು ತೆರಳುವ ಮೂಲಕ ಅಲ್ಲಿನ ಮಾಹಿತಿ ಹಾಗೂ ಅಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲು ತೆರಳಿದರು. ನಮ್ಮ ತಾಲೂಕಿನಿಂದ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಹೋಬಳಿಯ ರೈತರನ್ನ ಒಗ್ಗೂಡಿಸಿ ಇವತ್ತು ಪಶುಸಂಗೋಪನಾ ಇಲಾಖೆಯಿಂದ
ಭಾಳ ಅದ್ಭುತವಾದಂಥ ಒಂದು ರೈತರಿಗೆ ಮಾಹಿತಿ ಸಿಗ್ತಕ್ಕಂಥ ಜಾಗಕ್ಕೆ GKVKಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ರೈತರುಗಳು ಇಂಥ ಅವಕಾಶಗಳನ್ನ ಪಶುಸಂಗೋಪನಾ ಇಲಾಖೆ ಆಗಿರಲಿ, ತೋಟಗಾರಿಕೆ ಆಗಿರಲಿ, ಕೃಷಿ ಇಲಾಖೆ ಆಗಿರಲಿ, ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಹೋಗಿ ಇಂಥ ಅದ್ಭುತವಾದ GKVKನಲ್ಲಿ ಕೊಡ್ತಕ್ಕಂಥ ಮಾಹಿತಿಗಳು ಪಡೆದು ನಾವು ಕೃಷಿಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಬೋದು, ಆಮೇಲೆ ಹಸು ಮತ್ತು ಹೈನುಗಾರಿಕೆಯಲ್ಲಿ ಏನೆಲ್ಲ ಬದಲು ಮಾಡ್ಕೊಬೋದು, ಅದ್ರ ಬಗ್ಗೆ ಈ ಒಂದು ವಿಚಾರ ತಿಳಿದು ಮುಂದಿನ ದಿನಗಳಲ್ಲಿ ಕೃಷಿಯ ಆದ್ಯತೆ ವಲಯವಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ.